ಬೆಂಗಳೂರಲ್ಲಿ ಖಾಲಿ ಸೈಟ್ ಇಟ್ಕೊಂಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ನಿಮ್ ಸೈಟ್ ಕ್ಲೀನ್ ಮಾಡಿಸದೇ ಇದ್ರೆ 1 ಲಕ್ಷಕ್ಕಿಂತ ಹೆಚ್ಚು ವೆಚ್ಚ ನಿಮ್ ಮೇಲೆ ಬೀಳಬಹುದು. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ GBA ಇಂದ ಫ್ರೀಡಮ್ ಫ್ರಮ್ ವೇಸ್ಟ್ ಅಭಿಯಾನದಡಿ ಖಾಲಿ ಸೈಟ್ ಗಳನ್ನ ಸ್ವಚ್ಛವಾಗಿಡಲು ಸೂಚನೆ ನೀಡಿದೆ. ಮೊದಲು ಆಗಸ್ಟ್ 15, 2026 ಡೆಡ್ ಲೈನ್ ಇತ್ತು. ನಂತರ GBA ಇನ್ನೂ 7 ದಿವಸ ಕಾಲಾವಕಾಶ ನೀಡಿದೆ. ಆಗಸ್ಟ್ 22, 2026 ವಿಸ್ತರಿಸಿದೆ. ಅಂದ್ರೆ ನಿಮ್ ಖಾಲಿ ಸೈಟ್ ನಲ್ಲಿ ಕಸ, ಗಿಡ, ಗಂಟೆ, ಕಟ್ಟಡ ತ್ಯಾಜ್ಯ ಅಥವಾ ಬೇರೆ ತ್ಯಾಜ್ಯ ಇದ್ರೆ ಆಗಸ್ಟ್ 22 ಒಳಗೆ ನೀವೇ ಕ್ಲೀನ್ ಮಾಡಿಸ್ಕೊಳ್ಬೇಕು. ಒಂದ್ ವೇಳೆ ನೀವೇನಾದ್ರೂ ಕ್ಲೀನ್ ಮಾಡಿಸ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಸಂಬಂಧಪಟ್ಟ ಮುನ್ಸಿಪಲ್ ಕಾರ್ಪೊರೇಷನ್ ಸೈಟ್ ನ ತ್ಯಾಜ್ಯವನ್ನ ತೆರವುಗೊಳಿಸಿ ಅದಕ್ಕೆ ಆಗುವ ವೆಚ್ಚವನ್ನ ಆಸ್ತಿ ಮಾಲಕರಿಂದ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೆ ವಸೂಲಿ ಮಾಡಬಹುದು. ಇದರಲ್ಲಿ ಚಾರ್ಜಸ್ ಕೂಡ ಸ್ಪಷ್ಟವಾಗಿ ನೀಡಲಾಗಿದೆ. ಸೊ 20-30 ಸೈಟ್ ಗೆ ಕಾಂಪೌಂಡ್ ವಾಲ್ ಇದ್ರೆ ಕ್ಲೀನಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ 26,900 ರೂಪಾಯಿವರೆಗೂ ಆಗುತ್ತೆ. ಅದೇ 30-40 ಸೈಟ್ಗೆ 58,800 ವರೆಗೂ ಆಗುತ್ತೆ. 40-60 ಸೈಟ್ಗೆ 1 ಲಕ್ಷ ದಾಟುತ್ತೆ. ಸೊ ನೀವೇ ನೋಡ್ತಾ ಇದಾರಲ್ಲ. ಆದ್ರೆ ಗಮನಿಸಿ, ಇವುಗಳನ್ನ ಸಾಮಾನ್ಯವಾಗಿ ಒಂದು ಫಿಕ್ಸ್ಡ್ ಫೈನ್ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಬೇಡಿ. ಸೈಟ್ ನ ಗಾತ್ರ, ಕಾಂಪೌಂಡ್ ವಾಲ್ ಮತ್ತು ನೋಟಿಸಿನಲ್ಲಿ ನೀಡಿರುವ ಕ್ಲೀನಿಂಗ್ ಹಾಗೂ ವೇಸ್ಟ್ ಡೆಬ್ರಿಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಧರಿಸಿ ವೆಚ್ಚ ಬರುತ್ತದೆ. ಇನ್ನೊಂದು ಮುಖ್ಯ ವಿಷಯ, ಸಾರ್ವಜನಿಕರು ಖಾಲಿ ಸೈಟ್ ನಲ್ಲಿ ಕಸ ಅಥವಾ ತ್ಯಾಜ್ಯ ಕಂಡರೆ ಫೋಟೋ ಮತ್ತು GPS ಲೊಕೇಶನ್ ಜೊತೆಗೆ ಈ ನಂಬರ್ ಗೆ ವಾಟ್ಸ್ಆಪ್ ಮೂಲಕ ರಿಪೋರ್ಟ್ ಮಾಡಬಹುದು. ಹಾಗಾಗಿ ಬೆಂಗಳೂರಿನಲ್ಲಿ ನಿಮ್ಮ ಹೆಸರಿನಲ್ಲಿ ಖಾಲಿ ಸೈಟ್ ಇದ್ರೆ ಆಗಸ್ಟ್ 22 ಒಳಗೆ ಕ್ಲೀನ್ ಮಾಡಿಸ್ಕೊಳ್ಳಿ. ಈ ಮಾಹಿತಿ ಬೆಂಗಳೂರಿನಲ್ಲಿ ಸೈಟ್ ಹೊಂದಿರುವ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈಗಲೇ ಶೇರ್ ಮಾಡ್ಕೊಳ್ಳಿ.